ಎಲ್ಲರಿಗೂ ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಎಲ್ಲರೂ ಕ್ಷೇಮವಾಗಿ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ. ಇವತ್ತೊಂದು ಅಲಂಕಾರಿಕ ಸಸ್ಯದ ಬಗ್ಗೆ ತಿಳಿಸಲಿದ್ದೇನೆ. ಬಳ್ಳಿಯಂತೆ ಬೆಳೆಯುವ ತನ್ನ ಹೃದಯಾಕಾರದ ಹಸಿರು ಎಲೆಗಳಿಂದಲೇ ಮನೆಯ ಸಮೃದ್ಧಿ ಹಾಗೂ ಸಕಾರಾತ್ಮಕತೆಯನ್ನು ಹೆಚ್ಚಿಸುವ ಶಕ್ತಿ ಇರುವ ಗಿಡ ಇದಾಗಿದೆ. ಅದುವೇ ಮನಿ ಪ್ಲ್ಯಾಂಟ್ ಅಥವಾ ಪೋಥೋಸ್. ಇವತ್ತಿನ ವಿಡಿಯೋದಲ್ಲಿ ಮನಿ ಪ್ಲ್ಯಾಂಟ್ ಗಿಡವನ್ನು ಹೇಗೆ ಬೆಳೆಸುವುದು, ಗಿಡ ದಟ್ಟವಾಗಿ ಬೆಳೆದು ಸಾಯದ ರೀತಿ ದೀರ್ಘಕಾಲ ಉಳಿಸಿಕೊಳ್ಳುವುದು ಹೇಗೆ, ಈ ಗಿಡದ ಮಹತ್ವದ ಬಗ್ಗೆ ತಿಳಿಸಲಿದ್ದೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ವೀಕ್ಷಿಸಿ. ಹೊಸಬರಾಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ. ಗಾರ್ಡನಿಂಗ್ನಲ್ಲಿ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನಿಮ್ಮ ಗಾರ್ಡನ್ನಲ್ಲಿ ಇರಲೇಬೇಕಾದ ಸಸ್ಯ ಇದು. ಏಕೆಂದರೆ ಮನಿ ಪ್ಲ್ಯಾಂಟ್ ಜನಪ್ರಿಯ, ಕಡಿಮೆ ನಿರ್ವಹಣೆಯ, ಮಣ್ಣು ಹಾಗೂ ನೀರು ಎರಡರಲ್ಲೂ ಬೆಳೆಸಬಹುದಾದ ಸಸ್ಯವಾಗಿದೆ. ಬೇರೆ ಎಲ್ಲ ಅಲಂಕಾರಿಕ ಗಿಡಗಳಿಗೆ ಹೋಲಿಸಿದರೆ ಈ ಸಸ್ಯ ವೇಗವಾಗಿ ಬೆಳೆಯಬಲ್ಲದು. ಹಾಗಾಗಿ ಒಳಾಂಗಣ ಹಾಗೂ ಹೊರಾಂಗಣ ಅಲಂಕಾರಕ್ಕೆ ಬಳಸಬಹುದು. ಯಾವುದೇ ಗಿಡವನ್ನು ಬೆಳೆಸುವ ಮೊದಲು ಆ ಗಿಡದ ಅನುಕೂಲ ನಮಗೆ ಹಾಗೂ ನಮ್ಮ ಮನೆಗೇನು ಎಂದು ತಿಳಿದರೆ ಇನ್ನೂ ಚೆನ್ನಾಗಿ ಗಿಡವನ್ನು ನಾವು ಬೆಳೆಸಬಹುದು, ಆರೈಕೆ ಮಾಡಬಹುದು. ವೀಕ್ಷಕರೇ, ಮನಿ ಪ್ಲ್ಯಾಂಟ್ ಹಸಿರು ಬಣ್ಣದ ಎಲೆಗಳನ್ನು ಹೊಂದಿರುವ ಒಂದು ಸಸ್ಯವಾಗಿರುವುದರಿಂದ ಮನೆಯ ಅಂದವನ್ನು ಆಟೋಮೆಟಿಕ್ ಆಗಿ ಹೆಚ್ಚಿಸುತ್ತದೆ. ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ ಕೂಡ ಆಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲ್ಯಾಂಟ್ ಮನೆಯ ಸಮೃದ್ಧಿಯ ಪ್ರತೀಕವಾಗಿದೆ. ಮನಿ ಪ್ಲ್ಯಾಂಟ್ ಪರೋಕ್ಷ ಸೂರ್ಯನ ಬೆಳಕಿನಲ್ಲಿ ಚೆನ್ನಾಗಿ ಬೆಳೆಯುವುದರಿಂದ ಈ ಗಿಡವನ್ನು ಒಳಾಂಗಣ ಅಲಂಕಾರಕ್ಕೆ ಹೆಚ್ಚಾಗಿ ಬೆಳೆಸುತ್ತಾರೆ. ಮನಿ ಪ್ಲ್ಯಾಂಟ್ ಒಳಾಂಗಣ ಗಾಳಿಯನ್ನು ನೈಸರ್ಗಿಕವಾಗಿ ಶುದ್ಧೀಕರಿಸುತ್ತದೆ. ಗಾಳಿಯಿಂದ ಬೆನ್ಝೀನ್, ಕಾರ್ಬನ್ ಮೊನಾಕ್ಸೈಡ್ನಂತಹ ವಿಷಕಾರಿ ವಸ್ತುವನ್ನು ತೆಗೆದುಹಾಕುವ, ಗಾಳಿಯನ್ನು ಶುದ್ಧೀಕರಿಸುವ ಸಸ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ಗಾಳಿ ಶುದ್ಧ ಇದ್ದರೆ ಉಸಿರಾಟ ಚೆನ್ನಾಗಿರುತ್ತದೆ. ಇದರಿಂದ ಮನೆಯವರ ಆರೋಗ್ಯ ಸುಧಾರಿಸುತ್ತದೆ. ಮನೆಯಲ್ಲಿ ಸೊಂಪಾಗಿ ಬೆಳೆದಿರುವ ಮನಿ ಪ್ಲ್ಯಾಂಟ್ ಗಿಡವನ್ನು ನೋಡಿದಾಗ ಮನಸ್ಸಿಗೆ ಒಂದು ರೀತಿಯ ಖುಷಿ ಸಿಗುತ್ತದೆ. ಇದರಿಂದ ಸಕಾರಾತ್ಮಕ ಭಾವನೆ ಅಂದರೆ ಪಾಸಿಟಿವ್ ವೈಬ್ಸ್ ಹೆಚ್ಚುತ್ತದೆ. ಹಾಗಾಗಿ ಈಗಿನ ಕಾಲದಲ್ಲಿ ಎಲ್ಲರಿಗೂ ತುಂಬ ಅಗತ್ಯವಾಗಿ ಬೇಕಾಗಿರುವ ಜೀವನೋತ್ಸಾಹ ಹೆಚ್ಚುತ್ತದೆ. ನೀವು ನೋಡಿರುವಂತೆ ಹೆಚ್ಚಾಗಿ ಆಫೀಸುಗಳಲ್ಲಿ, ಸಾಫ್ಟ್ವೇರ್ ಕಂಪನಿಗಳಲ್ಲಿ ಮನಿ ಪ್ಲ್ಯಾಂಟ್ ಗಿಡವನ್ನು ಕ್ಯಾಬಿನ್ಗಳ ಟೇಬಲ್, ಶೆಲ್ಫ್ಗಳಲ್ಲಿ ಇಟ್ಟಿರುತ್ತಾರೆ. ಹೀಗೆ ಇಡುವುದರಿಂದ ಅಂದ ಹೆಚ್ಚುತ್ತದೆ ಎಂಬುದು ಒಂದು ಕಾರಣ. ಆದರೆ ಮನಿ ಪ್ಲ್ಯಾಂಟ್ ಈ ಕಂಪ್ಯೂಟರ್, ವೈಫೈ ರೂಟರ್ಸ್ ಮುಂತಾದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಂದ ಹೊರಸೂಸುವ ಹಾನಿಕಾರಕ ವಿಕಿರಣಗಳನ್ನು ಹೀರಿಕೊಳ್ಳುವ ಶಕ್ತಿ ಹೊಂದಿದೆ ಎಂಬುದು ಇನ್ನೊಂದು ನಂಬಿಕೆಯಾಗಿದೆ. ಕಟಿಂಗ್ ತೆಗೆಯುವಾಗ ಈ ರೀತಿ ನೋಡ್ ಇರುವ ಜಾಗವನ್ನು ಗುರುತಿಸಿ ಅಟ್ಲೀಸ್ಟ್ 3 ನೋಡ್ ಇರುವ ಕಟಿಂಗ್ ತೆಗೆದುಕೊಂಡರೆ ಉತ್ತಮ. ಹೀಗೆ ತೆಗೆದ ಕಟಿಂಗ್ಗಳನ್ನು ಹ್ಯಾಂಗಿಂಗ್ ಪಾಟ್ ಅಥವಾ ಪಾಟ್ಗಳಲ್ಲಿ ವಿಡಿಯೋದಲ್ಲಿ ನೀವು ನೋಡುತ್ತಿರುವಂತೆ ನೋಡ್ಗಳನ್ನು ಮಣ್ಣಿನಲ್ಲಿ ಹುದುಗಿಸಿ ಈ ರೀತಿ ನೆಡಬೇಕು. ಬರೀ 5-6 ಕಟ್ಟಿಂಗ್ನಿಂದ ಸುಂದರವಾದ ಮನಿ ಪ್ಲ್ಯಾಂಟ್ ಇರುವ ಹ್ಯಾಂಗಿಂಗ್ ಪಾಟನ್ನು ನೀವು ಆರಾಮವಾಗಿ ಪಡೆಯಬಹುದು. ಇಲ್ಲಿ ನಾನು ಗಿಡ ಬೆಳೆಸಲು ತೆಗೆದುಕೊಂಡ ಪಾಟಿಂಗ್ ಮಿಕ್ಸ್ನ ಪ್ರಮಾಣ 3 ಪ್ರಮಾಣ ಮಣ್ಣಿಗೆ, 1 ಪ್ರಮಾಣ ಕೊಕೊಬೀಟ್, 1 ಪ್ರಮಾಣ ಕಾಂಪೋಸ್ಟ್ ಗೊಬ್ಬರ ಹಾಗೂ 1 ಹಿಡಿ ಬೂದಿ. ಈ ರೀತಿ ನಿಮ್ಮ ಹತ್ತಿರ ಒಂದು ಗಿಡವಿದ್ದರೆ ಅದರ ಕಟ್ಟಿಂಗ್ನಿಂದ ಎಷ್ಟು ಬೇಕಾದರೂ ಹೊಸ ಗಿಡಗಳನ್ನು ನೀವು ಪಡೆಯಬಹುದು. ಇನ್ನು ನೀರಿನಲ್ಲಿ ಮನಿ ಪ್ಲ್ಯಾಂಟ್ ಬೆಳೆಸುವುದಾದರೆ ಈ ರೀತಿ ಯಾವುದೇ ಗ್ಲಾಸ್, ಪ್ಲಾಸ್ಟಿಕ್, ಸಿರಾಮಿಕ್ಸ್ ಜಾರ್ಗಳನ್ನು ತೆಗೆದುಕೊಂಡು ಶುದ್ಧವಾದ ನೀರು ತುಂಬಿಸಿ ಅದರಲ್ಲಿ ಮನಿ ಪ್ಲ್ಯಾಂಟ್ನ ಕಟ್ಟಿಂಗನ್ನು ತೆಗೆದು ಹೀಗೆ ಹಾಕಿದರೆ ಆಯಿತು. 1 ವಾರದ ಒಳಗೆ ಬೇರು ಈ ರೀತಿ ಬೆಳೆದು ಗಿಡ ಬೆಳೆಯಲು ಶುರುವಾಗುತ್ತದೆ. ನೀರಿನಲ್ಲಿ ಬೆಳೆಸುವುದಾದರೆ ವಾರಕ್ಕೊಮ್ಮೆ ಜಾರ್ನ ನೀರನ್ನು ಚೇಂಜ್ ಮಾಡಿದರೆ ಉತ್ತಮ. ಇಲ್ಲವಾದರೆ ಪಾಚಿ ಬೆಳೆದು ಗಿಡಕ್ಕೆ ಫಂಗಲ್ ಅಟ್ಯಾಕ್ ಆಗುವ ಸಾಧ್ಯತೆ ಜಾಸ್ತಿ ಆಗುತ್ತದೆ. ವೀಕ್ಷಕರೇ, ಗಿಡ ನೆಟ್ಟರೆ ಸಾಕಾಗೋದಿಲ್ಲ, ಅದರ ಆರೈಕೆ ಮಾಡುವುದು ಕೂಡ ಅಷ್ಟೇ ಮುಖ್ಯ.
ಆಗ ಮಾತ್ರ ಗಿಡ ಬೆಳೆಯಲು ಸಾಧ್ಯ. ಮನಿ ಪ್ಲ್ಯಾಂಟ್ನ ವಿಶೇಷತೆ ಎಂದರೆ ಈ ಸಸ್ಯ ಕಡಿಮೆ ಆರೈಕೆಯಲ್ಲೂ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ನೀವೀಗ ವಿಡಿಯೋದಲ್ಲಿ ನೋಡುತ್ತಿರುವುದು ನಾವು ಬೇಡ ಎಂದು ಬಿಸಾಡಿದ ಮನಿ ಪ್ಲ್ಯಾಂಟ್ನ ಕಟ್ಟಿಂಗ್. ಈಗ ಅದು ಅಲ್ಲೇ ಮಣ್ಣಿನ ಆಶ್ರಯದಲ್ಲಿ ಮತ್ತೆ ಚಿಗುರುತ್ತಿದೆ. ಮನಿ ಪ್ಲ್ಯಾಂಟ್ನ ಆರೈಕೆಯಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ ಒಣಗಿದ ಎಲೆಗಳು, ಹಾಳಾದ ಎಲೆಗಳು ಇದ್ದರೆ ತೆಗೆಯುತ್ತಿರಬೇಕು. ಇದರಿಂದ ಗಿಡದ ಶಕ್ತಿ, ಹೊಸ ಚಿಗುರು ಉತ್ಪತ್ತಿ ಮಾಡುವ ಆರೋಗ್ಯವಾದ ಹೊಸ ಬೆಳವಣಿಗೆಗೆ ಉಪಯೋಗವಾಗುತ್ತದೆ. ಆದಷ್ಟು ಪ್ರಕಾಶಮಾನವಾದ ಪರೋಕ್ಷವಾಗಿ ಬೀಳುವ ಸೂರ್ಯನ ಬೆಳಕಿಗೆ ಈ ಗಿಡ ಇದ್ದರೆ ಚೆನ್ನಾಗಿ ಬೆಳೆಯುತ್ತದೆ. ನೇರ ಸೂರ್ಯನ ಬೆಳಕು ಬೀಳದಂತೆ ಎಚ್ಚರ ವಹಿಸಬೇಕು. ಮಣ್ಣಿನ ಮೇಲ್ಮೈ 1 ಇಂಚು ಒಣಗಿದಾಗ ನೀರು ಹಾಕಿದರೆ ಉತ್ತಮ. ಫಂಗಲ್ ಇನ್ಫೆಕ್ಷನ್ನಿಂದ ಎಲೆಗಳು ಹಾಳಾಗುವುದನ್ನು ಇದರಿಂದ ತಡೆಯಬಹುದು. ಆರೈಕೆಯಲ್ಲಿ ಸೂರ್ಯನ ಬೆಳಕು, ನೀರು ಹೊರತುಪಡಿಸಿದರೆ ಗಮನಿಸಬೇಕಾದದ್ದು ಗಿಡಕ್ಕೆ ಹಾಕುವ ಗೊಬ್ಬರ. ಮನಿ ಪ್ಲ್ಯಾಂಟ್ಗೆ ಹಾಕಬಹುದಾದ ಕೆಲವು ಸಾವಯವ ದ್ರವಗೊಬ್ಬರಗಳು ಯಾವುದೆಂದು ಈಗ ನೋಡೋಣ. ಮೊದಲನೆಯದು ಈರುಳ್ಳಿ ಸಿಪ್ಪೆಯ ನೀರು. ಈರುಳ್ಳಿ ಸಿಪ್ಪೆಯ ನೀರನ್ನು ಮನಿ ಪ್ಲ್ಯಾಂಟ್ಗೆ ಹಾಕೋದ್ರಿಂದ ಸಿಲಿಕಾ ಮತ್ತು ಸಲ್ಫರನ್ನು ಇದು ಗಿಡಕ್ಕೆ ಒದಗಿಸುತ್ತದೆ. ಇದರಿಂದ ಹೊಸ ಎಲೆಗಳು ಬೇಗನೆ ಬರುತ್ತವೆ. 10 ದಿನಗಳಿಗೊಮ್ಮೆ ನೀವು ಇದನ್ನು ಹಾಕಬಹುದು. ಈ ಮುಂಚೆ ನಾನು ಚಾನಲ್ನಲ್ಲಿ ಹಾಕಿರುವ ಲಿಕ್ವಿಡ್ ಫರ್ಟಿಲೈಸರ್ಗಳ ವಿಡಿಯೋದಲ್ಲಿ ಡೀಟೇಲ್ ಆಗಿ ಈರುಳ್ಳಿ ಸಿಪ್ಪೆಯನ್ನು ಹೇಗೆ ದ್ರವಗೊಬ್ಬರವಾಗಿ ಬಳಸುವುದು ಎಂದು ತಿಳಿಸಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರುತ್ತೇನೆ, ಬೇಕಾದರೂ ವೀಕ್ಷಿಸಬಹುದು. ಎರಡನೆಯದು ಹೆಸರುಬೇಳೆಯನ್ನು ತೊಳೆದ ನೀರು. ಹೆಸರುಬೇಳೆಯ ನೀರು ಮನಿ ಪ್ಲ್ಯಾಂಟ್ ಗಿಡದಲ್ಲಿ ಪ್ರೋಟೀನ್ ಮತ್ತು ನೈಟ್ರೋಜನ್ ಅನ್ನು ಹೆಚ್ಚಿಸುತ್ತದೆ. ಇದರಿಂದ ಗಿಡದ ಬಳ್ಳಿಯು ಉದ್ದ ಮತ್ತು ದಪ್ಪವಾಗುತ್ತದೆ. ಮೂರನೆಯದು ಅಕ್ಕಿ ತೊಳೆದ ನೀರು. ಅಕ್ಕಿ ತೊಳೆದ ನೀರು ಪಿಷ್ಟದಿಂದ ಸಮೃದ್ಧವಾಗಿದೆ. ಇದು ಮಣ್ಣಿಗೆ ಸೂಕ್ಷ್ಮಾಣುಜೀವಿಗಳನ್ನು ಒದಗಿಸುತ್ತದೆ ಮತ್ತು ಎಲೆಗಳು ವೇಗವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಮನಿ ಪ್ಲ್ಯಾಂಟ್ನ ಗಿಡ ತುಂಬ ಬುಷಿಯಾಗಿ ಆರೋಗ್ಯವಾಗಿ ಕಾಣುವುದು ಕೂಡ ತುಂಬ ಮುಖ್ಯ. ಇದನ್ನು ಪಡೆಯುವ ಮೊದಲನೇ ವಿಧಾನ ಗಿಡ ಉದ್ದ ಆದ ಹಾಗೆ ಪ್ರೂನಿಂಗ್ ಮಾಡುತ್ತಾ ಇರುವುದು. ಕಟ್ಟಿಂಗ್ ತೆಗೆದ ನಂತರ ಅದೇ ಪಾಟ್ನಲ್ಲಿ ಜಾಗವಿದ್ದಲ್ಲಿ ಪುನಃ ಈ ಗಿಡ ಬೆಳೆಸುವುದು. ಇದರಿಂದ ಗಿಡ ತುಂಬ ಬುಷಿಯಾಗಿ ಕಾಣುತ್ತದೆ. ನೋಡಲ್ ಪಾಯಿಂಟ್ ಹತ್ತಿರ ಕಟಿಂಗ್ ಮಾಡಿದರೆ ಲ್ಯಾಟ್ರಲ್ ಸೈಡ್ ಗ್ರೋತ್ ಆಗುವುದರಿಂದ ಹೊಸ ಕವಲುಗಳು ಮೂಡುತ್ತವೆ. ಇದರಿಂದ ಕೂಡ ಗಿಡ ಬುಷಿಯಾಗಿ ಕಾಣುತ್ತದೆ. ಇನ್ನೊಂದು ಪಿಂಚಿಂಗ್ ಮಾಡಿ ಟಿಪ್ಸ್ ತೆಗೆಯುವುದು. ಇದರಿಂದ ಹೊಸ ಚಿಗುರು ಬಂದು ಗಿಡ ತುಂಬ ಬುಷಿಯಾಗಿ ಕಾಣುತ್ತದೆ. ವೀಕ್ಷಕರೇ, ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟವಾಗಿರಬಹುದು. ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಎಂದು ಹೇಳುತ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.